ಅಲಕ್ಕನ ಮಗ ಇವ್ರು ತಾನೆ ಓದೋರು ನೀನು ಮಗನ ಸೊಸು ಬರ್ನೇ ಬೇಡ್ದ ಹೋಗತ್ತಾಗೆ ಅಲ್ಲೇ ಸೇರ್ಕೊಂಡಾರವ. ಅಯ್ಯೋ ಕಾಣಕನಕ ಬಂದ್ಗಿಂದ ನೋಡ ಸುಮ್ಕಿರಿ ಇವತ್ತು ಬರ್ಲಂತೆ ಏನು ಮಾಡಿ ಅಲ್ಲ ಅದಕ್ಕೆ ಓದೋತ್ತವೆ ಹೋಗು ಅಂತ ಹೇಳ್ತದ. ಸರಿ ಬಿಡು. ಅಯ್ಯೋ ಬದ್ಲಿ ಸುಮ್ಕಿರು. ಬುಂಡಿ ಏನು ಯಾಕೆ ಬುಡಿ ಯಾಕೆ ಬರ್ಬೇಡ್ದ ನಿಮ್ಮ ಮನೆಗೆ? ಓಹೋ ಏನಪ್ಪ ಏನು ದೊಡ್ಡ ಮನ್ಸ? ಅದಕ್ಕೆ ಚೆನ್ನಾಗಿದ್ದೀರಾ? ಏನೋ ನಿನ್ನ ದಯ ಏನು ಚೆನ್ನಾಗಿವಿ. ಏನು ಸಮಾಚಾರ? ಏನೂ ಇಲ್ಲ ಹೊಸಿ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಕಣ್ ಮಗ. ಏನು ಕೂತ್ಕೋಬೋದಾ ಇಲ್ಲಿ? ಕೂತ್ಕೊಳ್ಳಿ ಬೇಡ ಅಂದ್ವಾ ಕೂತ್ಕೊಳ್ಳಿ. ಬುಡಿ ನಾನು ಸೋಮಿಸ್ಬಿಡು, ನಿನಗೆ ಭಾಳ ಕಾಟ ಕೊಡ್ತೀನಿ. ಅದಕ್ಕೆ ಸರಿ ಪಶ್ಚಾತ್ತಾಪನೂ ಪಟ್ಟಿವಿ ನಾನು. ಇನ್ಮೇಲೆ ನನಗೆಲ್ಲ ತೊಂದರೆ ಕೊಡೋಕ್ಕಿಲ್ಲ ಕಣವ ನಿನಗೆ. ನಾನು ಸೋಮಿಸ್ಬಿಡು ನೀನು. ಅಯ್ಯೋ ನಾನ್ಯಾರು ಸಂಸಕ್ಕೆ? ನಾನ್ಯಾರಪ್ಪ ಸಂಸಕ್ಕೆ? ಓಹೋ ಏನು ಪರವಾಗಿಲ್ವಲ್ಲ. ಇದ್ಯಾವ ಐಡಿಯಾಕ ಬಂದಿದೆಯೇ? ಇದೇನಕ್ಕೆ ಹಿಂಗಂತೀರಿ? ಒಳ್ಳೆನಾಗಿವ್ನಿ ಅಂದ್ರೂ ಕಷ್ಟವಾ? ಅಲ್ಲ ಒಳ್ಳೆನಾಗಿರ್ಬೇಡ ಅಂತ ಹೇಳಿಲ್ಲ. ಇದ್ದಕ್ಕಿದ್ದಂಗೆ ಈ ಬದಲಾವಣೆ ನೋಡ್ರಿ ನಮ್ಗೆ ಎದುರಕ್ಕಾಕಿಲ್ವಪ್ಪ. ಅದಕ್ಕೆ ಕೇಳಿದೆ ಏನು ಸಮಾಚಾರ, ಏನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿರೋದು ಅಂದ್ಬಿಟ್ಟು. ಅಯ್ಯೋ ಅದಕ್ಕೆ ಇದೇನು ಹಿಂಗಂದಿರಿ ನೀವು? ನನ್ನಿಂದ ಬುದ್ಧಿ ಭಾಳ ಕಷ್ಟ ಅನ್ಬೋಸವಳೆ. ಅದಕ್ಕೆ ಕಂಡ್ರದಕ್ಕೆ ದಯವಿಟ್ಟು ಸೋಮಿಸ್ಬಿಡಿ ಅಂದ್ಬಿಟ್ಟು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓ ಅಲ್ಲ ಇದ್ದಕ್ಕಿದ್ದಂಗೆ ಏನು ಇವತ್ತು ತಪ್ಪು ಮಾಡಿದೀಯಾ? ಆ ಕಾಲದಿನ ತಪ್ಪು ಮಾಡ್ಕೊಂಡೇ ಬಂದಿದ್ದೀಯ ನೀನು. ಇವತ್ತೇನು ಸಂಸು ಅಂತ? ಅಯ್ಯೋ ಅದಕ್ಕೆ ಹಳೆದನ್ನ ಮರ್ತು ಬಿಡಿ, ಇನ್ನು ಮುಂದೆ ಚೆನ್ನಾಗಿರೋದ. ಆಯ್ತು ಬಿಡಿ ಬಾಬಾ, ಒಂದು ಮಾತು ಬರ್ತದೆ ಹೋಯ್ತದೆ, ಅದನ್ನೇ ಕಟ್ಕೊಂಡು ಕೂತ್ಕೊಳ್ಳೋಕ್ಕದ. ಆಯ್ತು ಬಿಡಿ. ಅದೇ ಕಣವ ಈಗ ಚುನಾವಣೆ ಬರ್ತದಲ್ಲ, ಅದಕ್ಕೆ ನಿಮ್ಮ ಬೆಂಬಲ ಬೇಕಾಗಿತ್ತು. ನಾವು ನಿಮ್ಮ ಮನೆ ತಗ ಬರೋದ ಬೆಂಬಲ ಕೇಳಕ್ಕೆ ಅನ್ಕೊಂಡಿದ್ದು. ಯಾಕದಕ್ಕೆ? ಯಾರನ್ನ ಕೇಳಕ್ಕೆ? ಗುಂಡಣ ನಿನ್ಸದ ಅಂತ ಐಸತಿ. ಸುಮ್ಮನಿರೋದಕ್ಕೆ ಆತದ ಅವ್ನ ಕೈಲಿ. ಅಲ್ಲಿ ನಿಭಾಯಿಸ್ಕೊಂಡು ಹೋಗೋಕ್ಕೆ ಅಷ್ಟು ಸುಲಭ ಅನ್ಕೊಂಬಿಟ್ಟಿದ್ದೀರ. ಅವೆಲ್ಲ ಗೊತ್ತದ ಅವನಿಗೆ ಪೆದ್ಗುಂಡಂಗೆ ಅಂತ ಪೆದ್ದ ಎಲ್ಲ ಗೊತ್ತಾಯ್ತದೆ. ಅದಕ್ಕೆ ಅವ್ನು ನಿನ್ಸದ ಐಸತಿ ಅಂತ ಅನ್ಕೊಂಡಿವ್ನಿ. ಅಕ್ಕ ಇದಕ್ಕೆ ಕಂಗಂದಿ ಅವ್ನು ಕಲ್ತ್ಕೊಳ್ಳೋದು ಯಾವಾಗ? ಜವಾಬ್ದಾರಿ ಬರೋದು ಬೇಡವಾ? ಸುಮ್ ಕುತ್ಕೋ. ಅವನೇನು ಮಾಡಕ್ಕೆ ಸುಮ್ಕಿರಿ. ನಮ್ಮ ಮನೆಯಿಂದ ನಾನು ನಿಂತ್ಕೋತೀನಿ. ನಿಮ್ಮ ಮನೆ ನೀನು ನಿಂತ್ಕಪ್ಪ, ನಮ್ಮ ಮನೆಯಿಂದ ಅವ್ನು ನಿಂತ್ತೀವಿ ನಾವು. ಅಲಕನಕ್ಕೆ ಅದು ಬೇರೆ ಮನೆ ಇದು ಬೇರೆ ಮನೆಯಾ? ಇದೇನು ಹಿಂಗಂತ ಇದ್ದೀರಿ ನೀವು? ನನಗೆ ನಿಮಗೆ ಗೊತ್ತು, ಒಂದು 25 ಸತಿ 30 ಸತಿ ಸೋತೀವ್ನಿ. ಸೋತಿ ಸುಣ್ಣಾಗಿವ್ನಿ. ಇದು ಒಂದು ಸತಿ ನೀವು ಅವಕಾಶ ಮಾಡಿಕೊಟ್ಟು ಅವಿರೋಧವಾಗಿ ಆಲಿ ನಂದು ಆಯ್ಕೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ದುಡ್ಡು ಕಾಸು ಅಂತ ಖರ್ಚು ಮಾಡೋ ಬದಲಿಗೆ ಸುಮ್ಮನೆ ನೀವು ಇನ್ಯಾರು ಇಲ್ಲಿ ಅಷ್ಟು ದಮ್ಮಿರೋರು ಯಾರೂ ಇಲ್ಲ ಅರ್ಜಿ ಹಾಕೋಕ್ಕೆ. ಅದಕ್ಕೆ ಕಣಕ್ಕೆ ನಿಮ್ಮ ಮನೆಯೇ ಹಾಕಿದ್ರೆ ಹಾಕಬೇಕು. ನೀವು ಹಾಕ್ಲಿಲ್ಲ ಅಂದರೆ ನಂದು ವಿರೋಧವಾಗ ಆಯ್ಕೆ ಆಯ್ತದೆ. ಅದಕ್ಕೆ ಕೇಳ್ಕೊಂಡು ಹೋಗೋದಂತ ಬಂದೆ ಕಂಡ್ಬಿಟ್ಟು ಸುಮ್ಮನೆ ಕೂತಿದ್ದೀಯಲ್ಲ, ಮಾತಾಡು. ಆಗಿದಾಯ್ತು ಹೋಗಿದೋಯ್ತು, ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ. ಇನ್ನು ನಾವು ಯಾವತ್ತಿದ್ರು ಅಣ್ಣ ತಮ್ಮ ಅನ್ನೋದು ತಪ್ಪೋದದ? ಯಾವತ್ತಿದ್ರು ನಾವು ಒಂದೇ. ದಯವಿಟ್ಟು ಇದೊಂದು ಸತಿ ನಮಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊತೀವಿ ನಿಮ್ಮ ಕೈಲಿ. ನೀನು ಆಡ್ಕೊಂಡು ಮಾತ್ಕೊಡ ಇಲ್ಲ ಇಲ್ಲಿ ಬೇಡ ಸರಿಯಾ? ಅದ್ಯಾಕೆ ನಿಮ್ಮ ಮನೆ ಕಡೆ ನೀನು ನಿಂತ್ಕೊ, ನಮ್ಮ ಕಡೆಯಿಂದ ಗುಂಡಾಣ ನಿಲ್ಲಿಸ್ತೀವಿ. ಗೆದ್ದರೆ ಯಾರು ಜನಗಳಿಂದ ಯಾರು ಮೆಚ್ಚುಗೆ ಪಡ್ತಿರ್ತಾರೆ ಅವ್ರು ಗೆಲ್ತಾರೆ. ನಿನ್ನ ಕಡೆಕಾರ ನೀನೇ ಗೆಲ್ಲು, ನಮ್ಮ ಕಡೆಕಾರ ನಾವೇ ಗೆಲ್ತೀವಿ. ಅದಕ್ಕೆ ಅದು ಬಿಟ್ಬಿಟ್ಟು ಅದಕ್ಕೆ ನಾವು ಬಿಟ್ಕೊಡವ ಯಾವುದೇ ಕಾರಣಕ್ಕೂ ಇಲ್ಲ. ಏನಕ್ಕೆ ಏನು ಮಾತಾಡ್ತಾ ಇದ್ದೀರಿ? ನಾನೇನೋ ಓಲಿ ಅಯ್ಯೋ ಇದನ್ನೇನು ಇಷ್ಟ ಮಾಡ್ಕೊಂಡು ದಿನೋದಿಕ್ಕೂ ಹೋಗೋದು ಬೇಡ, ಚೆನ್ನಾಗಿರೋದ ಅಣ್ಣ ತಮ್ಮಿರೋದ ಮೇಲೆ ಚೆನ್ನಾಗಿರೋದ ಅಂತ ನಾವು ಆಸೆ ಮಾಡಿದ್ರೆ ನೀವು ಯಾವತ್ತೂ ಜಗಳ ಆಡ್ಕೊಂಡೇ ನಿಂತ್ಕೊಳ್ಳೋದ? ನಂಗೆ ನೀವು ಆಡಿದ್ರೆ ನಾವು ಏನು ಮಾಡೋಕ್ಕಾಗೋದು? ಆಯಿತು ಬಿಡಿ, ನಾವು ಸರಿ ಕತೆ ಅದಕ್ಕೂ ಏನಂಗಾರೆ ನಾನೇನು ಜನ ಮಾಡಿಲ್ಲ ಊರೊಳಗೆ. ನನಗೆ ಯಾರು ಓಟ್ ಹಾಕೋಕ್ಕಿಲ್ವಾ? ನೋಡಿರಿ ಸುಮ್ಕಿರಿ, ನಿಮಗೆ ಗೊತ್ತಾಯ್ತದಲ್ಲ. ಸಕ್ಕತ್ ಭರವಸೆ ಸಿಕ್ಕದು ನನಗೆ. ನಾನು ಗೆದ್ದೆ ಗೆಲ್ತೀನಿ. ಸುಮ್ಮನೆ ಸೋತಿ ಸುಣ್ಣಾಗೋದು ಬೇಡ ಅಂದ್ಬಿಟ್ಟು ಅಷ್ಟೇ ನಿಮ್ಗೆ ಹೇಳ್ಕೊಡ್ತಿರೋದು ನಾನು. ನಿಮ್ಮೊಳಕ್ಕೆ ಏನೋ ಬಿಟ್ಕೊಟ್ರು ಕಣೋ ಅಂತ ನಿಮಗೂ ಒಂದು ಒಳ್ಳೇದು ಬರ್ತದೆ. ಇವತ್ತು ಒಂದು ಮನೆ ಜನ ನಾವು ನಾವೇ ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಸರ್ಬೋದದ ಹೇಳಿ? ನನಗೊಂದು ಅವಕಾಶ ಮಾಡ್ಕೊಡ್ಬೇಕು ತಾನೆ? ಅದು ಸರಿನೇ. ಒಂದು ಕೆಲಸ ಮಾಡು, ಹೇಳ್ರದಕ್ಕೆ ಅದೇನು ಮಾಡದ? ಒಂದು ಅವಕಾಶ ನೀನೇ ಮಾಡ್ಕೊಟ್ಬಿಡು, ಗುಂಡಣ್ಣ ನಿಂತ್ಕೊಳ್ಳಿ ಬಿಡು. ಅಲ್ಲ ಊರು ಹೋಗುವಂಥದ್ದೇ ಕಾಡು ಬಾ ಅಂತದ್ದು ನಿನಗೆ ಯಾಕೆ ಈ ವಯಸ್ಸಲ್ಲಿ ಈ ಹುಚ್ಚು? ನಿನಗೆ ಇನ್ನೂ ಈ ಚುನಾವಣೆ ಗೆದ್ದು ಇನ್ನೂ 5 ವರ್ಷ ಗಂಟ ನೀನು ಬದುಕಿದಂಗೆ ಆಯ್ತಾ? ಬೇದತ್ಕೊಂಡು ನಿಂತ್ಕೊಳ್ಳೋಕ್ಕಾಗಿದಂತಲ್ಲ ಯಾಕಪ್ಪ ಬೇಕು? ಸುಮ್ಮನೆ ಗುಂಡಣ್ಣ ನಿನ್ನ ಮಗ ಇದ್ದಂಗೆ ಅಲ್ವಾ, ನಿನ್ನ ತಮ್ಮನ ಮಗ. ಅವನಿಗೆ ನಿನ್ನು ಬೆಂಬಲ ನೀಡು, ಅವನೇ ಗೆದ್ದು ಗ್ರಾಮದ ಅಭಿವೃದ್ಧಿನಾರು ಮಾಡ್ತಾನೆ. ನೀನೇನು ಅಭಿವೃದ್ಧಿ ಮಾಡಿಯೇ? ಏನು ಗೊತ್ತಾದ ನಿನಗೆ? ಅಲಕನಕ್ಕೆ ನನಗೆ ಗೊತ್ತಾಗ್ದಾನೆಯಾ? ಪೆದ್ಗುಂಡು ಗೊತ್ತಾದ? ನೀವು ಸರಿ ಬಿಡಿ, ಅವ್ನಿಗೆ ಏನು ಗೊತ್ತಾದದು? ಅದಕ್ಕವ ಪೆದ್ಗುಂಡ ಅಂದಿರಿ. ನನ್ನ ಮಗ ಚೆನ್ನಾಗಿ ಅವನೇ ಕಣ್ ಸುಮ್ಕಿರಿ. ಓ ಈಗ ಎಲ್ಲ ತಿಳುವಳಿಕೆನೂ ಬಂದದೆ ಅವನಿಗೆ. ಓ ಅವ್ನು ಏನೋ ಆಡ್ಕೊಬೋಯ್ತಾನೆ, ನಿಭಾಯಿಸ್ಕೊಬೋಯ್ತಾನೆ ಕಣ್ ಸುಮ್ಕಿರಿ. ಕೂತ್ಕೋ ಬುಂಡಿ, ನಿನ್ಗೆ ಏನು ಗೊತ್ತು? ಯಾವ್ಯಾವ ಥರದಲ್ಲಿ ಅದು ಇದು ಅಂದ್ಕೊಂಡು ಯಾವ್ಯಾವ ಥರದಲ್ಲಿ ಅಲ್ಲಿ ಇರಬೇಕು ಗೊತ್ತಾ? ಭಾಳ ಚೂಟ್ ಇರಬೇಕು. ಎಷ್ಟು ಚೂಟಾಗಿದ್ರು ಸಾಕಾಕಿಲ್ಲ ಅಂಥದ್ರಲ್ಲಿ ಆದದ. ಇವತ್ತು ನಮ್ಮ ಮನೆಯಿಂದನೇ ಒಬ್ರು ಗೆದ್ದರೆ ನಿಮಗೂ ಖುಷಿನೇ ತಾನೆ. ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಅವ್ನು ಬೇಡ, ಮುಂದಿನ ಬರಿಗೆ ನಾನು ಅವ್ನು ತಿಳುವಳಿಕೆ ಬಂದಮೇಲೆ ಎಲ್ಲ ತಿಳ್ಕೊಡ್ತೀನಿ. ಸತ್ ನಾನು ಗೆದ್ಮೇಲೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮುಂದಿನ ಸತಿಗೆ ಇನ್ನು 5 ವರ್ಷ ಬಿಟ್ಕೊಳ್ಬೇಕಾರೆ ಅವ್ನು ನಿಂತ್ಕೊಳ್ಳಿ. ಅವ್ನ ಗಾಡಿ ಇನ್ನೊಂದು ಅವಕಾಶನಾದ್ರು ಸಿಗ್ತದೆ, ನನಗೆ ಸಿಕ್ಕದ. ಅಲ್ಲಿ ಇಷ್ಟು ವರ್ಷ ಆಗದೆ, ಇನ್ನೇನು 5 ವರ್ಷ ಕಂಟಿದ್ದಾನೆ ನಾನು. ಅದಕ್ಕೆ ಕತೆ ಒಂದು ಸತಿ ಅವಕಾಶ ಮಾಡಿಕೊಡಿ ದಯವಿಟ್ಟು. ಅದಕ್ಕೆ ಕೇಳ್ಕೊಳ್ಳೋದ ಅಂತ ಬಂದೆ ನಿಮ್ಮನ್ನ. ಆಗಿದಾಯ್ತು ಹೋಗಿದಾಯ್ತು. ಹಳೆಯದನ್ನೇ ಕಟ್ಕೊಂಡು ಕೂತ್ಕೊಂಡು ಜಗಳ ಡ್ಯೂಟಿ ಅಂದ್ಕೊಂಡು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ಜೀವನ ಹೋಗೋದು ಬೇಡವಾ? ಅದಕ್ಕೆ ಕಂಡ್ಬಿಟ್ಟು ಹೆಂಗೆ ಮಾಡೋದು ಹೇಳು ಮತ್ತೆ? ಅವಳನ್ನ ಕೇಳೋದು ನಾನು ಹೇಳ್ತಾ ಇಲ್ವಾ? ನಮ್ಮ ಗುಂಡಣ್ಣ ನಿಲ್ಲಿಸ್ತೀವಿ ನಾವು. ನೀನು ಜನ ಸಂಪಾದನೆ ಮಾಡಿದ್ರೆ ನಿನ್ಗೆ ಹಾಕ್ತಾರೆ ಓಟ, ಇಲ್ವಾ ನಾವು ಸಂಪಾದನೆ ಮಾಡಿದ್ರೆ ನನ್ನ ಮಗನಿಗೆ ಹಾಕ್ತಾರೆ. ರಾಜರಷ್ಟು ಗೆದ್ದು ತೋರಿಸು. ಇನ್ನೇನಪ್ಪ ಯಾರು ಸರಿ ಅಂತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಬಿಡು ಜನಗಳು.
ನೀನು ಎಕ್ಕಲ್ಗೆಸ್ಕೊಂಡು ಹೋಗಿ ನಿಂತ್ಕೋಗಿ ಅರ್ಜಿ ಹಾಕ್ಬಿಟ್ಟು. ನಾನೇನೋ ಕೇಳೋದವ್ನು ಮಾತಾಡ್ತಾ ಬಂದ್ರೆ ನಮ್ಮ ಮಾತಿಗೆ ಬೆಲೆನೇ ಕೊಡಕ್ಕಿವಲ್ಲ ನೀವು. ಆಯಿತು ಬಿಡಿ, ಅದು ಹೆಂಗೆ ಮಾಡಬೇಕು ಮಾಡಿ, ನನಗೂ ಗೊತ್ತು ಹೆಂಗೆ ಸೋಲಿಸ್ಬೇಕು ಅಂತ ಸೋಲಿಸ್ತೀನಿ. ಊರೊಳಗೆ ನನಗಿಂತ ಜನ ಮಡಗಿತೀರ ನೀವು? ಹಾಂ, ನಾನೇನೋ ಆಗಿದಾಯ್ತು ಹೋಗಿದೋಯ್ತು ಹೊತ್ತಿಗೆ ಅಂದ್ಕೊಂಡು ಕೇಳೋದ ಅಂತ ಬಂದರೆ ನೀವು ಹಿಂಗೆಲ್ಲ ಮಾತಾಡಿದ್ಮೇಲೆ ಬೇಡ ಬಿಡಿ. ನಿಮ್ಮಿಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ, ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಅದನ್ನೇ ನಾವು ಹೇಳ್ತಿರೋದು. ನೀನು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಿನಗೆ ಆಗ್ತಾರೆ ಇಲ್ವಾ? ನಾವೇನಾದ್ರು ಅಷ್ಟ ಇಷ್ಟ ಒಳ್ಳೇದು ಮಾಡಿದ್ರೆ ಅಂತ ಹಿಂಗೆ ನಮ್ಮ ಗುಂಡಂಗೆ ಆಗ್ತಾರೆ. ಹಾಕ್ಲಿ ಬಿಡು ಅದಕ್ಕೆ. ಸರಿ ಬಿಡಿ, ಏನೋ ಒಂದು ಮನೆ ಜನ ನಾವು ಕಿತ್ತಾಡ್ಬೇಡ್ದು, ಜನಗಳು ನೋಡಿದ್ರೆ ಆಡ್ಕೊತಾರೆ ಅಂದ್ಬಿಟ್ಟು ನಾನು ಹಂಗಂತ ಅಂದೆ. ಆಯಿತು ಬಿಡಿ, ಅಲ್ಲದೇನು ತೀರ್ಮಾನ ಅಲ್ಲಿ. ಅದನ್ನೇ ನಾನು ಹೇಳ್ತಿರೋದು. ನಿನಗೆ ಅಷ್ಟೇ ಕನಿಕರಣ ಇದ್ರೆ ನಮ್ಮನೆ ಜನ ಅನ್ನೋದು ನಿನ್ನ ಮುನ್ಸಲಿದ್ದರೆ ಬುಟ್ಟ ಹಾಕು. ಮತ್ತೆ ನೀನು ನಿಂತ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಗುಂಡಣ್ಣ ನಿಂತ್ಕೊಂಡು ಗೆಲ್ಲಿ ಚಿಕ್ಕ ವಯಸ್ಸು ಇನ್ನೂ ರಟ್ಟೆ ಸಕ್ತಿ ಅದೇ. ನಿನ್ಗೇನಿದೆ ಸಕ್ತಿ? ಎರಡು ತೊಳ್ಬಿಟ್ಟು ಉಂಟ್ಕೊಳ್ತೀಯ, ಒಂದು ಬೇರೆ ಸೊತವನಗತ್ತೀಯ. ನಿನಗೆ ಯಾಕೆ ಬೇಕಿವೆಲ್ಲವ? ಸುಮ್ಮನೆ ಹಾಕಿವ. ಆಯಿತು, ಏನಾರು ಮಾಡ್ಕೋಗು ಹೋಗಿ. ಸರಿ, ನಾವಂತೂ ಪೆದ್ಕೊಂಡು ನಿನ್ನಿಸ್ತೀವಿ ಸತಿ. ಅದೇ ನಿಮ್ಮ ಮನೆ ಜನಗಳು ಹಾಕಬೇಕು ಅಷ್ಟೇ ಬೋಟ. ಅಯ್ಯಯ್ಯ, ನಮ್ಮ ಮನೆ ಜನಗಳಲ್ದವ್ರೆ ಅವ್ನು ಒಬ್ಬನೇ ಹಾಕೊಳ್ಳಿ. ನಿನಗೇನು? ನೀನು ಹಾಕಿಸ್ಕೋಗು. ಊರೊಡ್ಕೊಟ್ಟಾರ ಓಟ ಹೊಸ ಕೆಲಸ ಮಾಡಿದ್ದೀನಿ. ನೀನು ಥರ ಜನ್ಮೆಚ್ಚ ಜನಕ್ಕೆಲ್ಲವ ಏನು ಬೇಕಾದಂಗೆ ಸಹಾಯ ಮಾಡಿದೆಯೇ. ನಿನ್ಗೆ ಹಾಕ್ತಾರೆ ಕಣ, ಹೋಗಿ ಹಾಕಿಸ್ಕೋಗು. ಅಯ್ಯೋ, ಹಾಕಿ ಹಾಕ್ತಾರೆ ಏನಂಗಾರೆ. ನಾವೇನು ಜನಗಳನ್ನೇ ಮಡಗಿಲ್ವಾ? ಇದೊಳ್ಳೆ ಸರಿ ಆಯ್ತಪ್ಪ. ನಾವು ಬೇಕಾದಷ್ಟು ಜನಗಳು ಮಡಗಿವಿ, ನಮಗೂ ಗೊತ್ತು. ನೋಡ್ಕೊಳ್ಳಿ, ನಾನು ಗೆದ್ದೆ ತೋರ್ತೀನಿ. ಆಯ್ತು ತೋರಪ್ಪ, ಗೆದ್ದೆ ತೋರು. ಬೇಡ ಅಂದ್ವ ನಾವು? ಗೆದ್ರೆ ಇನ್ನೂ ಒಳ್ಳೆ ಕೆಲಸವೇ. ಗೆಲ್ಲೋಗು. ಒಂದು ಅವಕಾಶ ಮಾಡ್ಕೊಡಕ್ಕೆ ಹೆಂಗಾಡ್ತೀರಿ ನೋಡಿ. ನಾನು ಸೋತಿ ಸುಣ್ಣಾಗಿನಿ. ಏನೋ ಓಲಿ ಸತಿ. ಅಯ್ಯೋ ಸಾಯ ಮುತ್ಕ ಒಂದು ಸತಿ ಅವಕಾಶ ಮಾಡ್ಕೊಡೋದ ಅನ್ನೋದೇ ನಿಮ್ಮ ಮನ್ಸಲ್ಲಿ ಗೊತ್ತೇ ಇಲ್ವಲ್ಲ. ನಿನ್ನ ಮನ್ಸಲ್ಲೇ ಬಂದ್ರು ಬೇಡ ಅಂದಿದ್ದದ. ನಾನು ಸಾಯ ಮುತ್ಕ ನನಗೆ ಈ ವಯಸ್ಸಲ್ಲಿ ಸುಮ್ಮನೆ ನನ್ನ ಮಗ ಅವನು ನನ್ನ ತಮ್ಮನ ಮಗನು ನನ್ನ ಮಗನಂಗೆ ಅಲ್ವಾ? ಅವನು ನಿಂತ್ಕೊಂಡು ಗೆಲ್ಲಿ ಅನ್ನೋದು ನಿನ್ನ ಮನ್ಸಲ್ಲಿ ಇರಬೇಕು. ಅಯ್ಯೋ ಬಿಡವ, ನೀನು ಬಾಯಿ ಕಟ್ಟಕ್ಕದ ಉಟ್ರ ಬಜಿ ನೀನು. ಅಯ್ಯೋ, ನೀನು ತಾನೇ ಹೊಸಿ ಮೆತ್ತು ಮಾತಾಡಿಯಪ್ಪ. ನೀನು ಪಾಪ ರಾಗವೇ ಬರೋಕಿಲ್ಲ. ಕೂತ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ಬಿಡಿ. ಹೇಳು, ಅವಳ ಮಾತು ಬುಟಾಕು ಕಂಡೋರ್ ಮಾತ. ನೀನು ಹೇಳು ಬಾಯ್ಬಿಟ್ಟು ಸುಮ್ಮನೆ ಕೂತಿದ್ಯಲ್ಲ. ಇದೊಂದ್ಸತಿ ಅವಕಾಶ ಮಾಡ್ಕೊಟ್ಟಿಯಾ? ಅವಳು ಬೇರೆ ನಾನು ಬೇರೆ ಹೇಳ್ಬೇಕಾ? ಇಬ್ಬರದು ಒಂದೇಯ. ನಮ್ಮ ಪೆದ್ಕೊಂಡು ನಿನ್ಸ್ತೀವಿ ನಾವು. ಕತೆ ಹೋಗು. ಸರಿ ಆಯಿತು, ನಿಲ್ಸ್ಕೊಳವ. ನಿಲ್ಸಿ ನೋಡ್ತೀನಿ. ನಾನುವೇ ತೊಡೆ ತಟ್ಟು ನಿಂತ್ಕೊತೀನಿ ಹೆಂಗದದು ಅಂತ. ಜನಗಳು ಯಾವತ್ತೂ ನಾನು ಕೈ ಬಿಡೋಕಿಲ್ಲ. ನಮಸ್ಕಾರ ಕರಪ್ಪ. ನೋಡಿ ನಮ್ಮ ಮನೆ ಒಳಗೆ ಹೆಂಗೆ ಮಡಗಿದಾರು ವಿಷವ ಅಂತ. ಅಲ್ಲ ಸಾಯ ಮುತ್ಕ ಒಂದೇ ಒಂದ್ಸತಿ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ಗೊತ್ತಾಯ್ಕಿವ? ಹೇಳಿ, ಈಗಿದ್ದನೋ ನಾಳೆ ಸತ್ತನೋ ನನಗೆ ಈ ಥರ ಹೊಟ್ಟೆ ಉರ್ಸ್ತಾರಲ್ಲ. ಸರಿಯಾಗಿ ಹೇಳ್ರಪ್ಪ ನೀವೇ. ಇರಲಿ ಸೋತಿ ಸುಣ್ಣಾದಾಗ ಗೊತ್ತಾಯ್ತದೆ. ಈಗೇನು ಗೊತ್ತಾದದು ಅಕ್ಕೆಯ. ದಯವಿಟ್ಟು ನಿಮ್ಮೆಲ್ಲರೂ ಮತ ಬಹಳ ಮುಖ್ಯ ನಮಗೆ, ಸರಿಯಾ? ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು. ನನಗೆ ನಿಮ್ಮ ಮೂಲ್ಯವಾದ ಮತ ನೀಡಿ ನನ್ನ ಪ್ರೋತ್ಸಾಹಿಸಬೇಕು. ನನಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಎಂದು ಈ ಮುಖೇನ ನಿಮ್ಮಲ್ಲಿ ಬೇಡ್ಕತೀನಿ. ನೀವು ನನ್ನ ಕೈ ಹಿಡಿಬೇಕು. ನಿಮ್ಮದೇ ಇದಿರೋದೀಗ, ಸರಿಯಾ? ದಯವಿಟ್ಟು ನೀವು ನನಗೆ ಹೆಚ್ಚಿನ ರೀತಿಯಲ್ಲಿ ಮತ ನೀಡಿ ನನ್ನ ಜಯಶೀಲರಾಗಿ ನೀವು ಮಾಡಬೇಕಾಗಿ ನಾನು ಈ ಮುಖೇನ ಬೇಡ್ಕತೀನಿ. ಸರಿ ಕಣ್ರಪ್ಪ, ಬರೋಣ. ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ವೀಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ಕೊತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.